ಅದು ಹೆಂಗೆ Procedure. ಯಾಕೆಂದರೆ ಇವಾಗಿನ ಹೆಣ್ಮಕ್ಳ ಸಮಸ್ಯೆ ಏನಂದರೆ ಅವರು ಪ್ರೊಫೆಷ್ನಲಿ ಬೆಳಿಬೇಕು ಅಂತಿರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಸಮಾಜದಲ್ಲೂ ಒಂದು ಮೊದಲೆಲ್ಲ ಆದರೆ ಒಂದು 18 ವರ್ಷಕ್ಕೆ ಮದುವೆ ಮಾಡಿಬಿಡ್ಬೇಕು ಅಂತ. ಬಟ್ ಇವಾಗ ಅದೊಂಚೂರು ನಾರ್ಮ್ಸ್ ಬದಲಾಗಿದೆ. 20-25 ವರ್ಷ, ಅಥವಾ ನೀನು ಇನ್ನೂ ಓದಬೇಕು, ಅಥವಾ ಇನ್ನೂ ನೀನು ಕರಿಯರ್ ಪರ್ಸ್ಯೂ ಮಾಡಬೇಕು ಅಂತ ಹೇಳಿದ್ರೆ ಒಂಚೂರು ಎಕ್ಸ್ಟೆಂಡ್. ಈಗ 30 ವರ್ಷಕ್ಕೂ ಮದುವೆ ಆಗ್ತಾರೆ, 35 ವರ್ಷಕ್ಕೂ ಮದುವೆ ಆಗ್ತಾರೆ. ಅವರು ಮುಂದೊಂದು ದಿನ ನಾನು ತಾಯಿ ಆಗಬೇಕು ಅಂತ ಅಂದ್ಕೊಂಡ್ರೆ ಪಡ್ತಾರೆ. ಹೌದು. ಆ್ಯಂಡ್ ಪ್ರತಿಯೊಂದು ಹೆಣ್ಣು ಮಗುಗೂ ಅದೊಂದು ಆಸೆ ಇರುತ್ತೆ, ತಾಯ್ತನದ ಆಸೆ ಇರುತ್ತೆ. ಅವ್ರು ಏನು ಮಾಡಬೇಕಾಗತ್ತೆ? ಆ್ಯಕ್ಚುಲಿ ನೋಡಿ, ಅದು ಮುಂಚೆ ತುಂಬ ಕಷ್ಟಪಟ್ಟು ನೊಂದ್ಕೊಂಡು ನೀನು ಬಂಜೆ, ನಿನಗೆ ಮಕ್ಕಳಾಗಲ್ಲ, ಈ ಥರ ಎಲ್ಲ ಹೀಯಾಳಿಸೋದು ಸಮಾಜದಲ್ಲಿ ಅನ್ನೋದು, ಅಂಥವ್ರನ್ನ ಅರ್ಶಿನ ಕುಂಕುಮಕ್ಕೆ ಕರೀದೇ ಇರೋದು ಇವಾಗಲೂ ಇದೆ ಹಳ್ಳಿಗಳಲ್ಲಿ. ಮತ್ತು ಅನೇಕ ಕನ್ಸರ್ವೇಟಿವ್ ಫ್ಯಾಮಿಲಿಗಳಲ್ಲಿ ನಿನಗೆ ಮಕ್ಕಳಾಗಿಲ್ಲ, ನೀನು ಬಂಜೆ, ನೀನಂತ ಅವಳನ್ನ ಕರಿಬಾರ್ದು, ಈ ಥರ ಎಲ್ಲ ಮಾತಾಡ್ತಾರೆ. ಅದಕ್ಕೆ ಹೆಣ್ಮಕ್ಳು ಹಠ ತೊಟ್ಟು ನಾನು ಹೆಂಗಾದರೂ ಮಕ್ಕಳನ್ನ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಯಾರು ಇದನ್ನು ಸ್ಟಾಪ್ ಮಾಡ್ತಿದಾರೋ ಆ ಕುಟುಂಬನೇ ಬೇಡ ಅಂತಲೇ ಬಿಟ್ಬಿಟ್ಟು ಹೋಗ್ತಿರೋದು, ಡಿವೋರ್ಸ್ ಮಾಡಿಬಿಟ್ಟು ಅನೇಕರು. ಯಾಕೆಂದರೆ ಸಮಾಜದಲ್ಲಿ ಪ್ರಶ್ನೆ ಕೇಳೋದು ಯಾರನ್ನ, ಹೆಣ್ಮಕ್ಳನ್ನ ಮೆತ್ತ ಗುಸುಗುಸು ಅಂತ ಕೇಳ್ತಾರೆ. ಯಾಕೆ ನಿನಗೆ ಮಕ್ಕಳಾಗ್ಲಿಲ್ವ ಅಂತ. ನಾ ಹೇಳೋದು, ನಿಮಗೆ ತಾಕತ್ತಿದ್ರೆ ಅದೇ ಪ್ರಶ್ನೆನ ಫಸ್ಟ್ ಹೋಗಿ ಹುಡುಗನ ಕೇಳಿ, ಯಾಕೆ ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿಲ್ಲ, ಅಥವಾ ಯಾಕೆ ನಿಮಗೆ ಮಕ್ಕಳಾಗಿಲ್ಲ ಅಂತ. ಅದು ಮಾಡಲ್ಲ. ಇವಾಗ ನೀವು ಫಂಕ್ಷನ್ಗಳಿಗೆ ಹೋದ್ರು, ಫ್ಯಾಮಿಲಿ ಫಂಕ್ಷನ್ಗೆ ಫಸ್ಟ್ ಹುಡುಗಿನೇ ಬಂದು ಸೊ ಆ ಹುಡುಗಿ ತುಂಬ ನೊಂದ್ಕೊಂಡ್ಬಿಟ್ಟಿರ್ತಾಳೆ, ನಂಗೆ ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಇವತ್ತಿನ ಟೆಕ್ನಾಲಜಿ ಎಷ್ಟು ಬದಲಾಗಿದೆ ಅಂದರೆ, ವಿಜ್ಞಾನದಲ್ಲಿ ದೇವರೇ ಒಂದು ಆಪ್ಷನ್ ಕೊಟ್ಟೆ. ಅಂದರೆ ಇದು ಹಳೆ ಕಾಲದಲ್ಲೂ ಇತ್ತು, ಬೇರೆ ಯುಗದಲ್ಲಿ ಅನೇಕ ಯುಗದಲ್ಲಿ ಇದ್ದಿದೆ, ಈ ಯುಗದಲ್ಲಿ ಈಗ ಕಂಡಿಡ್ದಿದ್ದಾರೆ. ಸೊ ಈ ರೀತಿ IVF ಮಾಡಿಸ್ಕೊಂಡು ನನ್ನ ಮಕ್ಕಳನ್ನ ಮಾಡ್ಕೋಬಹುದು ಇಲ್ಲಿ ತನಕ, ಅಥವಾ ಎಗ್ಗನ್ನು ಕೂಡ ನೀವು ಅಡಾಪ್ಟ್ ಮಾಡ್ಕೋಬಹುದು, ಸ್ಪರ್ಮ್ ಅಡಾಪ್ಟ್ ಮಾಡ್ಕೋಬಹುದು, ಏನೇನು ಬೇಕಾದ್ರೂ ನೀವು ತೊಗೊಂಡು ಕೂಡ ಮಕ್ಕಳನ್ನ ಮಾಡ್ಕೋಬಹುದು. ನಿನ್ಗೆ ಆ ಕೆಪಾಸಿಟಿ ಇದ್ದೇ ಅಂತಂದಾಗಲೂ ಅವಳು ಯಾಕೆ ಸಮಾಜದಲ್ಲಿ ಮಕ್ಕಳು ಹೆತ್ತಿಲ್ಲ ಅಂತ ಅನ್ನಿಸ್ಕೊಂಡು ಯಾಕಮ್ಮ ಬದುಕ್ತಾಳೆ? ಅವಳಿಗೆ ಆಸೆ ಪಟ್ಟು ಅದನ್ನು ಇವಾಗ ಕುಟುಂಬ ಬೇಡ, ಬೇರೆಯವ್ರ ಎಗ್ ಯಾಕೆ ತೊಗೋಬೇಕು, ಬೇರೆಯವ್ರ ಸ್ಪರ್ಮ್ ಯಾಕೆ ತೊಗೋಬೇಕು, ನಮ್ಮದೇ ಆಗಿರಬೇಕು, ಇಲ್ಲೆಲ್ಲ ಈಗೋ ಬರುತ್ತೆ ಮಧ್ಯದಲ್ಲಿ. ಹಿಂಗಾದಾಗ ಅವಳು ಬಿಟ್ಬಿಟ್ಟು ಹೋಗ್ತಾಳೆ. ನೀವು ಕೇಳೋ ಪ್ರಶ್ನೆಯಲ್ಲಿ ಏನು ಅಂತ ಹೇಳಿದ್ರೆ, ವಯಸ್ಸಾದ್ಮೇಲೆ ಮದುವೆ ಆದ್ರೂ ಅವ್ರಿಗೆ ಆಸೆ ಇರುತ್ತೆ, ಹೌದು ತಾನು ತಾಯಿ ಆಗಬೇಕು, ತಂದೇ ಒಂದು ಫ್ಯಾಮಿಲಿ ಕಟ್ಕೋಬೇಕು, ತಾನು ಸಂತೋಷವಾಗಿರಬೇಕು ಅಂದಾಗ ಅನೇಕ ಆಪ್ಷನ್ಸ್ ಇದೆ. ಈವನ್ ನೀವು ಎಗ್ಗು ಮತ್ತು ಎತ್ತಿಟ್ಟಿರ್ಲಿಲ್ವಾ ನಿಮಗೆ ಮೆನೋಪಾಸ್ ಆಗೋಕ್ಕೆ ಮುಂಚೆ ಅಂದಾಗ್ಲೂ ಆ ಆಪ್ಷನ್ಸು ಇದೆ ವಿಜ್ಞಾನದಲ್ಲಿ. ಸೊ ಆಮೇಲೆ ಅವರೇನು ಡಾಕ್ಟರ್ಸ್ ನಿಮಗೆ ಮೋಸ ಮಾಡ್ಬಿಟ್ಟು, ಇದಕ್ಕೆ ತುಂಬ ಜನ ಏನೇನೋ ಕಾಮೆಂಟ್ಸ್ ಹಾಕ್ಬಿಡ್ತಾರೆ ಪೂರ್ಣ ಮಟ್ಟದಲ್ಲಿ ತಿಳ್ಕೊಳ್ಳದೆ. ಬೇರೆಯವ್ರದ್ದೆಲ್ಲ ಎತ್ಕೊಂಡ್ಬಿಟ್ಟು ಅವ್ರ ಜೀವನ ಹಾಳು ಮಾಡ್ಬಿಡ್ತೀರಾ, ಸರೋಗೆಸಿ ಮಾಡಿದ್ರೆ ಬೇರೆಯವ್ರದ್ದು ಹೊಟ್ಟೆಗೆ ಹಾಕ್ಬಿಟ್ಟು ಅವ್ರ ಜೀವನ ಹಾಳು ಮಾಡ್ಬಿಡ್ತೀರಾ ನೀವು ಚೆನ್ನಾಗಿರೋಕ್ಕೆ. ನೋ, ಇದನ್ನು ಫಸ್ಟ್ ಸ್ಟಡಿ ಮಾಡಿ ಸಬ್ಜೆಕ್ಟ್ನ. ಆಲ್ರೆಡಿ ಮಗು ಆಗಿರುವಂತಹ ತಾಯಿಗೆ ಹಾಕೋದು. ಯಾಕೆ ಅಂದರೆ ಈಗ ಬೇರೆ ಮಗು ಅವ್ರ ಹೊಟ್ಟೆಲಿ ಹುಟ್ಟುತ್ತಾ ಇದೆ ಅಂದಾಗ ಆ ಮಗು ಮೇಲೆ ಅವ್ಳಿಗೆ ಅಟ್ಯಾಚ್ಮೆಂಟ್ ಬರ್ಕೂಡ್ದು. ಆಲ್ರೆಡಿ ಅವಳಿಗೆ ಮಗು ಇದ್ದರೆ ಬರಲ್ಲ. ಇದನ್ನು ಒಂದು ಅವರು ಪ್ರೀತಿಯಿಂದ, ಮಮತೆಯಿಂದ, ಮಾನವೀಯತೆಯಿಂದ ಒಂದು ಹೆಣ್ಣಿಗೆ ಪಾಪ ಇನ್ನೊಂದು ಹೆಣ್ಣಿಗೆ ಮಗು ಇಲ್ವಲ್ಲ ಅಂತ ಮಾನವೀಯತೆಯಿಂದ ಮಾಡ್ಕೊಡೋಕೆ ರೆಡಿ ಇರ್ತಾರೆ ತುಂಬ ಜನ. ಅದು ತಾಯಿ ಮಮತೆಗೆ ಅದು ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ಇಲ್ಲೊಂದು ಫೀಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ಅದೇ ರೀತಿ ಎಗ್ ಕಲೆಕ್ಷನನ್ನು ಅಷ್ಟೇ ತುಂಬ ಜನ ಮಕ್ಕಳು ಆಗೋಗಿರೋರ್ದೇನೆ ತಗೊಳ್ಳೋದು ಡಾಕ್ಟರ್ಸು. ಸುಮ್ಮನೆ ಯಾವುದೋ ಚಿಕ್ಕ ಹುಡುಗಿನ ಕರೆದ್ಬಿಟ್ಟು ಅವಳ ಜೀವನ ಹಾಳು ಮಾಡಲ್ಲ. ಬಿಕಾಸ್ ಎಲ್ಲ ಲೀಗಲಿನೇ ವರ್ಕ್ ಮಾಡ್ತಾರೆ, ಅಗ್ರಿಮೆಂಟ್ ಮಾಡಿಸ್ತಾರೆ, ಲೀಗಲಿ ಅವ್ರ ಎಗ್ಗನ್ನ ತಗೊಂಡು ಮಾಡಿಸ್ತಾರೆ. ಈಗ ಒಬ್ರು ಪ್ರಿಸರ್ವ್ ಮಾಡಬೇಕು ಅಂದರೆ ಏನು ಆಪ್ಷನ್ಸ್ ಇದೆ? ಹೆಂಗದು ಯಾವ ಏಜಲ್ಲಿ ಮಾಡಬೇಕಾಗತ್ತೆ? ಅಂದರೆ ಯಾವ ಏಜಲ್ಲಿ ಬೇಕಾದ್ರೂ ಮಾಡಬಹುದು. 20s ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್. 20s 30s ಅಪ್ ಟು 35 ಆವಾಗೆಲ್ಲ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಮತ್ತು ಆ ಫಲವತ್ತತೆಯನ್ನು ದೇಹದಲ್ಲೂ ನೋಡ್ತಾರೆ. ನಾವು ಇವಾಗ ಹೆಂಗೆ ಬೆಳೆ ಬೆಳಿಬೇಕು ಅಂತಂದಾಗ ಮಣ್ಣಲ್ಲಿ ಫಲವತ್ತತೆ ನೋಡ್ತೀವಲ್ಲ, ಅದನ್ನು ದೇಹದಲ್ಲೂ ನೋಡ್ತಾರೆ. ಆಮೇಲೆ ಹೆಣ್ಮಕ್ಳು ಎಕ್ಸಸೈಸ್ ಮಾಡ್ಕೊಂಡು, ಯೋಗ ಮಾಡ್ಕೊಂಡು ಹೆಲ್ತಿಯಾಗಿದ್ದಾಗ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅಂತಂದಾಗ. ಆಮೇಲೆ ಇನ್ನೊಂದು ಹೇಳ, ಇದು ಏಜಿಂದ ಬರೋ ಪ್ರಾಬ್ಲಮ್ ಅಲ್ಲ. ಅನೇಕ ಚಿಕ್ಕ ಮಕ್ಕಳಿಗೆ PCOD ಇರುತ್ತೆ. ನೀವು ಏಜಿಂದ ಬರುತ್ತೆ ಅನ್ನೋದಲ್ಲ, ನೀವು ತಿನ್ನೋ ಫುಡ್ಡು ಮತ್ತು ನೀವು ಮಾಡದೆ ಎಕ್ಸಸೈಸ್ ಮಾಡದೆ ಮತ್ತು ನಿಮಗೆ ಕರೆಕ್ಟಾಗಿ ಮಂತ್ಲಿ ಆಗದೆ ಇದ್ದಾಗ ಅನೇಕ ಕಾಯಿಲೆಗಳು ಒಳಗಡೆನೆ ಅವಾಗ ಬಂದಿರುತ್ತೆ. ಇದು ಏಜಿಂದ ನಿನಗೆ ಎಗ್ ಕ್ವಾಲಿಟಿ ಹೋಯ್ತು ಅಂತೇನಲ್ಲ. ತುಂಬ ಜನರು 45 ವರ್ಷ ಆದಮೇಲೆ ಹುಟ್ಟಿದಂಥವ್ರ ಮಕ್ಕಳುಗಳು ಈಗಲೂ ಇದ್ದಾರೆ, ಆಲ್ರೆಡಿ ಬೆಳೆದು ದೊಡ್ಡ ಮಕ್ಕಳುಗಳಾಗಿದ್ದಾರೆ. ಇದೆಲ್ಲ ಅವಾಗಲೇ ಬಂದಿತ್ತು 60s ಅಲ್ಲೇ, ಅವಾಗಿಂದ ಶುರು ಮಾಡಿದ್ರು IVF ಅಂತ. ಈಗ ಎಲ್ಲ ಕಡೆ ಧೈರ್ಯವಾಗಿ ಮಾಡ್ಕೊಳ್ಳೋಕ್ಕೆ ಹೆಣ್ಮಕ್ಳು ಧೈರ್ಯ ಮಾಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.